ಹುಡುಕ್ತಾ ಇದ್ದೀನಿ ಹಾಂ ಮಟನ್ ಫ್ರೈ ಬಿರಿಯಾನಿ ರೈಸ್ ಚೆನ್ನಾಗಿರ್ತದೆ, ಅಲ್ಲಿ ಒಳಗಡೆ ಇರ್ತದೆ ಅಷ್ಟೇ. ನಾವು ಸರ್ಚ್ ಮಾಡ್ಬೇಕಷ್ಟೇ, ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಷ್ಟೇ. ಹೋಟೆಲ್ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 1 ಗಂಟೆಯಿಂದ 3-3:30ವರೆಗೂ ಇರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಫ್ರೈ. 40-45 ವರ್ಷ ಅವ್ರ ತಂದೆಯಿಂದ ನಡೆಸ್ತಾ ಇರೋದು. ಫ್ಯಾಮಿಲಿ ಬಂದು 100 out of 1100. ಅಯ್ಯೋ, ಯಾರು ಬೇಕಾದ್ರೂ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸರ್ವಿಸ್ ಚೆನ್ನಾಗಿರುತ್ತೆ. ನಗುಮುಖದ ಸೇವೆ ಕೊಡ್ತಾರೆ. ನಿಮ್ಗೆ ಏನು ಬೇಕು ಅದು ಕೊಡ್ತಾರೆ. ಹೌದಾ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನು ನಿಮ್ಮ ಚೇತನ್. ಇವತ್ತು ನಾನು ಹಾಸನಲ್ಲೇ ಇದ್ದೀನಿ. ನಿಮ್ಗೆ ಹೇಳಿದ್ದು ಮೊನ್ನೆ ಆಟೋದವ್ರನ್ನ ಕೇಳಿದ್ದೆ ನಾನು, ಹಾಸನಲ್ಲಿ ಎಲ್ಲಿ ಫುಡ್ಡು ಚೆನ್ನಾಗಿದೆ ಅಂತ. ನನಗೆ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ನಾನ್ ವೆಜ್ ಊಟ 1976ರಲ್ಲಿ ಶುರು ಮಾಡಿರೋದು ಹೋಟೆಲ್ ಇದು, ಪಿಳ್ಳೆ ಮೆಸ್ ಅಂತ. ಶರತ್ ಚಂದ್ರ ಅಂತ ಅವ್ರ ಹೆಸರು. ಶರತ್ ಚಂದ್ರ ಅಂತ ಯಾರಿಗೂ ಗೊತ್ತಾಗಲ್ಲ, ಅಪ್ಪಾಜಿ ಅಂದರೆ ಗೊತ್ತಾಗುತ್ತೆ. ತುಂಬ ಸಕ್ಕತ್ತಾಗಿರುತ್ತೆ ಫುಡ್ಡು. ಸ್ವಲ್ಪ ಲೇಟ್ ಆಯಿತು ನಾನು ಬಂದಿದ್ದು. ನನಗೆ ಪರ್ಸ್ನಲಿ ಇಲ್ಲಿ ಗೊತ್ತಿರೋದ್ರಿಂದ ನಾನು ಬಂದಿದ್ದೆ. ಪಿಳ್ಳೆ ಮೆಸ್ ಅಂತ ತುಂಬ ಫೇಮಸ್ಸು. ನಾನು ಬಂದಿದ್ದೀನಿ ಯಾವಾಗಲೂ. ಇವಾಗ ಒಂದು 4-5 ಇಯರ್ಸ್ ಆಯಿತು ನಾನು ಕೂಡ ಬಂದಿಲ್ಲ. ಹಾಗಾಗಿ ಇವತ್ತು ಹೋಗಿ ಟೇಸ್ಟ್ ಮಾಡೋಣ. ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ಮೇಕಿಂಗ್ ಎಲ್ಲ ತೋರಿಸ್ತಾ ಇದೆ ನಿಮಗೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡ್ತೀನಿ. ಅಪ್ಪಾಜಿ ಸರ್ಗೆ ನಾನು ಫೋನ್ ಮಾಡಿಕೊಂಡು ಇನ್ನೊಂದು ಸರಿ ಬಂದು ನಿಮಗೆ ಖಂಡಿತ ತೋರಿಸ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮೇಕಿಂಗ್ ತೋರಿಸಿ ಚೆನ್ನಾಗಿದೆ, ಅಥವಾ ಯಾರಾದರೂ ಬಂದು ಫುಡ್ ಇಲ್ಲಿ ಊಟ ಮಾಡಿಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟು ನಾನು ಬಂದು ಮತ್ತೆ ಮೇಕಿಂಗ್ ತೋರಿಸ್ತೀನಿ. ಇವಾಗ ಹೋಗಿ ಒಳಗಡೆ ನೋಡೋಣ. ನನಗೆ ಡೌಟು ಇವಾಗ ಆ್ಯಕ್ಚುಲಿ 1 ಗಂಟೆಯಿಂದ ನಿಮಗೆ 3:30ವರೆಗೂ ಅಷ್ಟೇ. ನೋಡೋಣ ಹೇಗೆ ಬರುತ್ತೆ ಈ ವಿಡಿಯೋಗೆ ರೆಸ್ಪಾನ್ಸು ಅಂತ. ಮಟನ್ ಬಿರಿಯಾನಿ ಎಲ್ಲ ತುಂಬ ಫೇಮಸ್ ಇಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಚಿಕನ್ ಫ್ರೈ ಎಲ್ಲ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ತಿಳಿ ಸಾರು ಅನ್ನ ಕೊಡ್ತಾರೆ. ಹಾಸನ ಡಿಸ್ಟಿಕ್ಕಿಂದ ಎಲ್ಲೆಲ್ಲಿ ಬೇರೆ ಕಡೆಯಿಂದೆಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ. ಹುಬ್ಳಿಯಿಂದ ಸೂಪರ್ ನೈಸ್. ನಿಮಗೆ ಹುಬ್ಳಿ ಸೈಡ್ ಅವ್ರಿಗೆ ಇಷ್ಟ ಆಗುತ್ತಾ ಈ ಥರ ಫುಡ್? ಹೌದಾ? ಚೆನ್ನಾಗಿದೆಯಾ? ಅಂದರೆ ನಮ್ಮ ಇಲ್ಲಿ ಈ ಕಡೆ ನಾರ್ತ್ಗೂ ಸೌತ್ಗೂ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟು ಬೇರೆ ಇದೆ ಅಲ್ಲ, ಅದಕ್ಕೆ ಹಾಗಾಗಿ ತುಂಬ ಚೆನ್ನಾಗಿದೆ ಸರ್. ನಾವು ಬಿರಿಯಾನಿ ರೈಸು ಚಿಕನ್ ತೊಗೊಂಡಿದ್ದೀವಿ ಸರ್. ಇಲ್ಲ ಸರ್, ಬೇಲೂರಿಂದ. ನಾವು ಹಾಸನಕ್ಕೆ ಬಂದರೆ ಪಿಳ್ಳೆ ಮೆಸ್ಸಿಗೆ ಬರೋದು ಸರ್. ಏನೋ ಒಂದು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ತುಂಬ ಹಳೆಯ ಹೋಟೆಲು. ನಾವೊಂದು 10 ವರ್ಷದಿಂದ ಇಲ್ಲೇ ತಿಂತಾಯಿದ್ವಿ. ಇಲ್ಲ, ಅಯ್ಯೋ, ಯಾರು ಬೇಕಾದ್ರೂ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸರ್ವಿಸ್ ಚೆನ್ನಾಗಿರುತ್ತೆ. ನಗುಮುಖದ ಸೇವೆ ಕೊಡ್ತಾರೆ. ನಿಮ್ಗೆ ಏನು ಬೇಕು ಅದು ಕೊಡ್ತಾರೆ, ಮತ್ತು ಎಕ್ಸ್ಟ್ರಾ ಬೇಕು ಅಂದರೆ ಕೊಡ್ತಾರೆ. ಇಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ನೇ ಫೇಮಸ್ಸು ಸರ್. ಬಿರಿಯಾನಿ ರೈಸು ಮತ್ತು ಚಿಕನು ಫೇಮಸ್ಸು. ನಾವೊಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಸರ್. ಹಾಂ, ಲೋಕಲ್ ಐಟಮ್. ಹುಡುಕ್ತಾ ಇದ್ದೀನಿ ಅವ್ರಿಗೊಂದು ರೈಸು ಚಿಕನು ಪಾರ್ಸಲ್, ಮಟನು. ಹಾಂ ಸಾಗರ, ಒಂದು ಹಾಫ್ ಚಿಕನ್ ಕೊಡು. ಒಳ್ಳೆ ದಿನನೇ ಬಂದಿದ್ದೀರಲ್ಲ ಡಾಕ್ಟ್ರೆ ಅಲ್ಲ? ನಾನು ಇಲ್ಲಿ ಒಬ್ಬ ರೆಗ್ಯುಲರ್ ಗ್ರಾಹಕ. ನನ್ನ ಹೆಸರು ಡಾಕ್ಟರ್ MK ನಾಗೇಶ್ ಅಂತ. ನಾನು ENT ತಜ್ಞ. ಅಪ್ಪಾಜಿಯವರ 30 ವರ್ಷದಿಂದ ಈ ಹೋಟೆಲ್ ಮತ್ತು ಅವರ ಅಭಿಮಾನಿ ಕೂಡ. ಭಾಳ ರೆಗ್ಯುಲರಾಗಿ ಇಲ್ಲಿಗೆ ನಾನು ಬರ್ತೀನಿ. ಯಾವುದೇ ಹೋಮ್ ಪ್ರಿಪ್ರೇಷನ್ಸ್ಗಿಂತನೂ ಒನ್ ಆಫ್ ದಿ ಬೆಸ್ಟ್ ಹೋಟೆಲ್ ಇನ್ ಹಾಸನ್ ಅಂತ ನನ್ನ ಅನಾಲಿಸಿಸಲ್ಲಿ ಇನ್ ದ ಲಾಸ್ಟ್ 30 ಇಯರ್ಸು ಈ ಹೋಟೆಲು. ಇದು ನೋಡ್ಲಿಕ್ಕೆ ಹೋದಾಗ ಯಾವುದೇ ಒಂದು ಸ್ಟಾರ್ ಹೋಟೆಲ್, 3 ಸ್ಟಾರ್ 4 ಸ್ಟಾರ್ ಹೋಟೆಲಿನ ಲುಕ್ ಇಲ್ಲ. ಬಟ್ ಈ ಒಂದು ಪ್ರಿಮೈಸಲ್ಲಿ ಎಷ್ಟು ಚೆನ್ನಾಗಿ ಒಂದು ಫುಡ್ಡನ್ನು ಸರ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಇವರು ಕಳೆದ 30-35 ವರ್ಷದ ಡೆಡಿಕೇಟೆಡಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಇವರಿಗೆ ನಾವು ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೇ. ಡೆಡಿಕೇಟೆಡ್ ಪರ್ಸನ್. ಹಿ ಓನ್ಲಿ ಪ್ರಿಪೇರ್ಸ್ ದ ಫುಡ್ ಆನ್ ಎವ್ರಿ ಡೇ. ಈಗ ಕಳೆದ ಕೆಲವು ದಿವಸಗಳಿಂದ ವೀಕ್ಲಿ 5 ಡೇಸ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಪ್ರಿಪ್ರೇಷನ್, ಮಲ್ಟಿಪಲ್ ಪ್ರಿಪ್ರೇಷನ್ ಕೇಳೋಂಗಿಲ್ಲ. ಎವ್ರಿ ಟೈಮ್ ಇದ್ದಾಗ ಮಟನ್ ಬಿರಿಯಾನಿ ಇದ್ದೇ ಇರುತ್ತೆ, ಚಿಕನ್ ಪ್ರಿಪ್ರೇಷನ್ಗಳಿರ್ತವೆ. ಲಿಮಿಟೆಡ್ ಫುಡ್ಡನ್ನು ಹೊರಡಿಸೇ ಇಲ್ಲ. ಬಿರಿಯಾನಿ ಜೊತೆಗೆ ಎಷ್ಟು ಬೇಕಾದ್ರೂ ವೈಟ್ ರೈಸ್ ಆಗಲಿ, ಮಜ್ಜಿಗೆ, ಬಾಕಿದನ್ನು ಕೂಡ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಇನ್ ಹಾಸನ್ ಅಂತ ನನ್ನ ಅಭಿಪ್ರಾಯ. ಇದು ಆ ಮೂಲೆ ಕೊಡು, ಲಾಸ್ಟ್ ಅಲ್ಲಿ ಕ್ಯಾಶಿಯಂಬಾಗ ರೆಡ್ ಶರ್ಟ್ ಕೊಡಿ, ಅಲ್ಲಿ ಹಾಂ ಓಕೆ. ಇದು ಅವ್ರಿಗೊಂದು ಮಟನ್ ಕೊಡು ತಂದ. ಇನ್ನೊಂದು ಮಟನ್ ಇಲ್ಲ ಸರ್. ನನ್ನ ಹೆಸರು ಶರತ್ ಚಂದ್ರ ಅಂತ, ಯಾರಿಗೂ ಗೊತ್ತಿಲ್ಲ, ಎಲ್ಲ ಅಪ್ಪಾಜಿ ಅಂತಾರೆ. ಹಾಂ ಸರ್, ಅಪ್ಪ ಓಪನ್ ಮಾಡಿದ್ದು 1976. ಅಪ್ಪ 84ರಲ್ಲಿ ತೀರೋದ್ರು. 84ರಿಂದ ನಾನೇ ನಡೆಸ್ತೀನಿ.
ಏನೂ ಇಲ್ಲ ಸರ್. ಮತ್ತೆ ಎಲ್ಲ ಸೌದೆ ಒಲೆನೇ ಅಲ್ವಾ ಸರ್? ಹಾಂ ಬಿರಿಯಾನಿ ಕಲಿ, ಬಿರಿಯಾನಿ ರೈಸ್ ಚಿಕನ್ ಇಟ್ಕೊಂಡು ಏನು ಮಾಡ್ಲಕ್ಕಂದ? ಒಳ್ಳೆ ಮಟನ್ ಫ್ರೈ ಕೊಡ್ತೀನಿ ಬಿಡು. ಹಾಂ ಎಷ್ಟು ಜನ ಇದೆಯಕ್ಕಂದ? ಹಾಂ ಮಟನ್ ಫ್ರೈ ಬಿರಿಯಾನಿ ರೈಸು ಮಸ್ತಾಗಿದೆ. ಹಾಂ ಧರ್ಮಸ್ಥಳಕ್ಕೆ ಬರ್ತಾ ಇದ್ರೆ ಹೋಗ್ತಾ ಇರ್ತಾರೆ. ಈ ಪಿಲ್ಲೆ ಮಿಸ್ ಆಸನದಲ್ಲಿ ಬಂದು ಊಟ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ನಾಟಿ ಸ್ಟೈಲು ಏನು ಮತ್ತು ಏನು ಗ್ಯಾಸ್ಟ್ರಿಕ್ ಏನಿರಲ್ಲ. ಇಲ್ಲಿ ವೆಲ್ ಫುಡ್ ಇಲ್ಲಿ. ಇದು ನಾವು ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಹೌದು ಚೆನ್ನಾಗಿದೆ, ಎಲಿಜಿಬಲ್ 100% ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ ಅಲ್ಲಿ ಒಳಗಡೆ ಇರ್ತದೆ ಅಷ್ಟೇ. ನಾವು ಸರ್ಚ್ ಮಾಡಬೇಕಷ್ಟೇ. ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಷ್ಟೇ. ಇವನ್ ಹೆಲ್ತ್ ನಾವು ನೋಡಬೇಕಷ್ಟೇ ನಾವು ಅಷ್ಟೇ. ಟೈಮ್ ಎಷ್ಟಾಗಿದೆ ಇವಾಗ? ಒಂದು 3 ಗಂಟೆನಾ? 3 ಗಂಟೆ ಆದರೂ 3 ಗಂಟೆ ಹೇಗಿದೆ ರಶ್? 2:30ನಾ? ನಾನು ಬಂದಾಗಲೇ 2 ಗಂಟೆ ಆಗಿತ್ತು. ಸರ್ ನೀವು ಯಾವತ್ತಿಂದ ಬರ್ತಿದ್ದೀರಾ ಸರ್ ಹೋಟೆಲ್ಗೆ? ಓಲ್ಡ್ ಕಸ್ಟಮರ್ ಇಲ್ಲಿಗೆ. ಒಳ್ಳೆ ಮೆಸ್ ಅಂತ ಹೇಳ್ಬಿಟ್ಟು ರಾಣಿಗರ ಬೀದಿ. ಹೋಟೆಲ್ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 1 ಗಂಟೆಯಿಂದ 3-3:30ವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ಉಳಿದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಿರುತ್ತೆ. ಇಲ್ಲಿ ಮೈನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಫ್ರೈ, ಲಿವರ್ ಗುಂಡಿಗೆ ಸಿಗುತ್ತೆ. ಫ್ರೈ ಹೋಮ್ಲಿ ಫುಡ್ ಥರ ಇರುತ್ತೆ ಸೇಮ್ ಬಿರಿಯಾನಿ. ಆಮೇಲೆ ಸೌದೆ ಒಲೆಯಲ್ಲಿ ಮಾಡೋದು, ಅದೇ ಅಥೆಂಟಿಕ್ ಟೇಸ್ಟ್. 40-45 ವರ್ಷ ಅವ್ರ ತಂದೆಯಿಂದ ನಡೆಸ್ತಾ ಇರೋದು, ತಂದೆ ಕಾಲ. ವೀಕ್ಲಿ ಒಂದ್ಸರಿ ಬರ್ತಿರ್ತೀವಿ ಅರಸೀಕೆರೆಯಿಂದ. ಇಷ್ಟಪಟ್ಟು ತಿಂದು ಹೋಗ್ತೀವಿ ಪಿಲ್ಲೆ ಮೆಸ್ಸಲ್ಲಿ. ಫ್ಯಾಮಿಲಿ ಬಂದು 100 out of 1100. ಬಿರಿಯಾನಿ ಖಾಲಿ, ಬಿರಿಯಾನಿ ರೈಸ್ ಚಿಕನ್ ಅಂತ ಹೇಳು. ಬಿರಿಯಾನಿ ರೈಸ್ ಬಿರಿಯಾನಿ 2:30 ಒಳಗಡೆ ಬಂದರೆ ಬಿರಿಯಾನಿ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಶೋರ್ ಅದು. 1:30 ಸ್ಟಾರ್ಟಾ? 1 ಗಂಟೆ 1 ಗಂಟೆಯಿಂದ 1:30ಇಂದ 2 ಗಂಟೆ ಒಳಗಡೆ ಫ್ರೈ ಮೂಮೆಂಟು ಬಂದರೆ ನಿಮಗೆಲ್ಲ ಸಿಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಹೋಯ್ತು ಇವತ್ತು ಬರೋದು. ಏನೇನು ಸಿಗುತ್ತೆ ಗೊತ್ತಿಲ್ಲ ನನಗೆ. ನೋಡೋಣ, ನನಗೂ ಸಿಗಲಿಲ್ಲ. ಮಟನ್ ಬಿರಿಯಾನಿ ಸಿಕ್ಕಿಲ್ಲ. ಮಟನ್ ಬಿರಿಯಾನಿ ಇಲ್ಲ ಅಲ್ಲ? ಬಿರಿಯಾನಿ ಇಲ್ಲ. ಕ್ಲೋಸಾ ಮಟನ್ ಬಿರಿಯಾನಿ? ನಾನು ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀನಿ ಇಲ್ಲಿಗೆ. ಹಾಂ ನಾನು ನೋಡಿದೆ, ಪಾತ್ರೆ ಎಲ್ಲ ಒಳಗಡೆ ನೋಡಿದೆ. ನಾನು ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀನಿ ಇಲ್ಲಿ ವೀಡಿಯೋ ಮಾಡೋ ಕಾರಣಕ್ಕೆ. ಇವತ್ತು ಸ್ವಲ್ಪ ಬೇಗ ಬರಬೇಕಾಗಿತ್ತು, ಸಾರಿ. ಬಟ್ ಯಾವುದೇ ಡೌಟ್ ಇಲ್ಲ, ನೀವು ಅದ್ಭುತವಾಗಿ ಇರುತ್ತೆ ಟೇಸ್ಟ್ ಇಲ್ಲಿ. ಖಂಡಿತ ವಿಸಿಟ್ ಮಾಡ್ಬೋದು. ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ ನಾನು. ತಾಮ್ರದ ಪಾತ್ರೆ ನಾನು ಇದುವರೆಗೂ ಈಗ ಹೋಗಿರೋ ಹೋಟೆಲಲ್ಲಿ ಯಾವುದೂ ನೋಡಿಲ್ಲ. ತಾಮ್ರದ ಪಾತ್ರೆಯಲ್ಲಿ ಅಡುಗೆ ಮಾಡಿ ಸೌದೆ ಒಲೆಯಲ್ಲಿ. ಸೊ ನನಗೆ ಅಲ್ಲೇ ಆವಾಗಲೇ ಗೊತ್ತಾಯಿತು ಟೇಸ್ಟ್ ಎಲ್ಲಿದೆ ಅಂದರೆ ಅಥೆಂಟಿಕ್ ಮೇಕಿಂಗ್ ಸ್ಟೈಲ್ ಇದೆಯಲ್ಲ ಅದು. ಸೂಪರಾಗಿದೆ, ಎಕ್ಸ್ಟ್ರಾಡಿನರಿ. ಮಟನ್ ಫ್ರೈ ಕೊಟ್ಟಿದ್ದಾರೆ. ಮಟನ್ ಬಿರಿಯಾನಿ ಬೇಕಾಗಿತ್ತು, ಮಟನ್ ಫ್ರೈ ಹೇಗಿದೆ ಬಾಸ್? ರೈಸು ಇವರು ಇಲ್ಲಿ ಅಭಿಮಾನಿ. ಸರ್ ಹೇಗೆ ಮಾಡ್ತೀರಾ? ಯಾಕೆ ಇಷ್ಟೊಂದು ಹೇಗಿರುತ್ತೆ ಟೇಸ್ಟ್ ಅಂತ ಕೇಳಿದ್ರೆ ಏನಿಲ್ಲ ಸರ್, ನಾರ್ಮಲಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಚಿಕನ್ ಫ್ರೈ ಹಾಕ್ಕೊಳ್ಳಿ ಸರ್. ಚಿಕನ್ ಫ್ರೈ ಊಟದ ಜೊತೆಗೆ ಮಜ್ಜಿಗೆ ಕೊಡ್ತಾರೆ. ನಾನಿವತ್ತು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ನನಗೆ ಮಟನ್ನು ಬಿರಿಯಾನಿ ಸಿಗಲಿಲ್ಲ. ಬಿರಿಯಾನಿ ರೈಸ್ ಇತ್ತು, ಚಿಕನ್ ಫ್ರೈ ಕೊಟ್ಟರು, ಮಟನ್ ಫ್ರೈ ಕೊಟ್ಟರು, ಸಕ್ಕತ್ತಾಗಿತ್ತು. ಆಮೇಲೆ ನಿಮಗೆ ವೈಟ್ ರೈಸ್ ಸಿಗುತ್ತೆ. ಬಿರಿಯಾನಿ ರೈಸ್ ಜೊತೆಗೆ ವೈಟ್ ರೈಸ್, ರೈಸ್ ಅನ್ಲಿಮಿಟೆಡ್. ವೈಟ್ ರೈಸ್ ಕೊಡ್ತಾರೆ. ವೈಟ್ ರೈಸ್ ಅನ್ಲಿಮಿಟೆಡ್. 976 ವಿಶೇಷ ಏನಂದರೆ ಸೌದೆ ಒಲೆ ತುಂಬ ಆಗಿರೋ ಫುಡ್ಡು. ನಾನು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗೋಯ್ತು. ಅದ್ಭುತವಾಗಿದೆ. ನೀವು ಬಂದು ಟೇಸ್ಟ್ ಮಾಡಿ ಫುಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.
ಇದು ಬೆಂಕಿ ಅಲ್ಲ ಅದು ಅದು ಇದು ಇಟ್ಟಿರೋದು ಇದು ಇವರೇ ಮೆಸ್ ಸ್ಟಾರ್ಟ್ ಮಾಡಿದ್ದು ಅವರು ಫಾದರು ಅವ್ರಾದ್ಮೇಲೆ ಇವರೇ ಈ ಮೆಸ್ಸಿಗೆ ಬೆನ್ನೆಲುಬು 94 ಇಯರ್ಸು ಅವರು ಮಾಡೋದು ಬಿಟ್ಟು ನಾವು ಮಾಡೋದಲ್ಲ ಹೊಡಿಯೋಕ್ಕಲ್ಲ ತಾಯಿ ನಂಗೂ ಹೊಡಿಯಲ್ಲ ಅವರು ಮೊದಲೇ ನಮ್ಗೆ ಕಾಣಕ್ಕಿದೆ ಆರೈಕೆ ಇದೆ, ವಿಶ್ವಾಸ ಇದೆ, ನೀವು ಅವರಿಗೆಲ್ಲ ಆಶೀರ್ವಾದ ಮಾಡಬೇಕು. ನಿಮ್ಗೆ ಯಾರು ಹೊಡಿತಾರೆ? ಮತ್ತೆ ಎಷ್ಟು ಸಾಯ್ತಾರೆ. ಹಾಂ ತಡಿ ಬೈ ಕಡೆ ಇಲ್ಲಿಗೆ ಬಂದ್ಬಿಡು. ಬೇಡ ಅಲ್ಲಿ ಬೋಡ ಯಾಕೆ ಹೆದ್ರಿಕನ